ನಮಸ್ಕಾರ ಸ್ನೇಹಿತರೆ. ಜೂನ್ 30ರಿಂದ ಕರ್ನಾಟಕದಾದ್ಯಂತ ಎಲೆಕ್ಷನ್ ಕಮಿಷನ್ನ SIR ಮೆಗಾ ಆಪರೇಷನ್ ಶುರು ಆಗಿ ಹೋಗಿದೆ. 5.54 ಕೋಟಿ ಮತದಾರರ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ರಾಜ್ಯದ ಮೂಲೆ ಮೂಲೆಗೆ ಬರೋಬ್ಬರಿ 59,000 BLOಗಳು ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್ ಫೀಲ್ಡ್ಗೆ ಇಳಿದಿದ್ದಾರೆ. ಜೂನ್ 30ರಿಂದ ಜುಲೈ 29ರವರೆಗೆ ರಾಜ್ಯದ ಮನೆ ಮನೆಗೆ ಬಂದು ವೋಟರ್ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. SIR ವೆರಿ ಇಂಪಾರ್ಟೆಂಟ್ ಆಗ್ತಾ ಇದೆ. ಸರ್ಕಾರಿ ಸ್ಕೀಮ್ ಸಿಗಬೇಕಂದ್ರೂ ಕೂಡ SIR ಅಲ್ಲಿ ಹೆಸರು ಸೇಫ್ ಆಗಿರಬೇಕು, ಉಳ್ಕೊಳ್ಬೇಕು. ಕರ್ನಾಟಕ ಸರ್ಕಾರ ಡಿಸೈಡ್ ಮಾಡಿಬಿಟ್ಟಿದೆ. ಉದಾಹರಣೆಗೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರಬೇಕು ಅಂತ ಹೇಳಿದ್ರೆ ಅದರದ್ದು ಫ್ಯೂಚರಲ್ಲಿ ಈ SIR ಅಲ್ಲಿ ಪಾಸ್ ಆಗಬೇಕು, ವೋಟರ್ ಲಿಸ್ಟಲ್ಲಿ ಹೆಸರು ಉಳ್ಕೋಬೇಕು. ರಿಮೂವ್ ಆಯಿತು, SIR ಅಲ್ಲಿ ಫೇಲ್ ಆಗಿ ಸಾಬೀತು ಮಾಡೋಕ್ಕಾಗದೆ ರಿಮೂವ್ ಆಯಿತು ಅಂತ ಹೇಳಿದ್ರೆ ಗೃಹಲಕ್ಷ್ಮಿಯ ದುಡ್ಡು ಕೂಡ ಸಿಗೋದಿಲ್ಲ. ಸರ್ಕಾರಿ ಯೋಜನೆಗಳಿಗೆ ಎಲ್ಲದಕ್ಕೂ ಕೂಡ ಇದು ಅನ್ವಯ ಆಗ್ತಾ ಹೋಗೋ ಚಾನ್ಸಸ್ ಇರುತ್ತೆ. ಬಿಹಾರ, ಪಶ್ಚಿಮ ಬಂಗಾಳದಲ್ಲೆಲ್ಲ SIR ಅಲ್ಲಿ ಇಲ್ಲ ಅಂತ ಹೇಳಿದ್ರೆ, ಹೆಸರು ಅವ್ರದ್ದು ಉಳ್ಕೊಳ್ಳಿಲ್ಲ ವೋಟರ್ ಲಿಸ್ಟಲ್ಲಿ ಅಂತ ಹೇಳಿದ್ರೆ ಅವರಿಗೆ ಸರ್ಕಾರದ ಯಾವ ಸೇವೆನೂ ಕೊಡಲ್ಲ, ಬ್ಯಾಂಕ್ ಅಕೌಂಟು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸಣ್ಣ ಪುಟ್ಟ ವಿಚಾರ ಅಲ್ಲ SIR. SIR ಅಂದರೆ ಏನು, ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ಅದು ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಇದನ್ನು ಯಾಕೆ ಮಾಡಲಾಗ್ತಾ ಇದೆ, ಯಾವ ಕಾನೂನಿನ ಪ್ರಕಾರ ಮಾಡಲಾಗ್ತಿದೆ ಅಂತ ಕೂಡ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ಏನು ಮಾಡ್ತೀವಿ ನಾವು, ನೀವು ಮನೆಯಲ್ಲೇ ಕೂತು ಆನ್ಲೈನ್ನಲ್ಲಿ ಈ SIR ಫಾರ್ಮನ್ನು ಫಿಲ್ ಮಾಡೋದು ಹೇಗೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಹಾಗೆ ಅಧಿಕಾರಿಗಳು ಮನೆಗೆ ಬಂದಾಗ ನೇರಳೆ, ಕೆಂಪು ಅಂತ ಕಲರ್ ಸ್ಟಿಕ್ಕರ್ ಅಂಟಿಸಿ ಹೋಗ್ತಾರೆ. ಅದರ ಮೀನಿಂಗ್ ಕೂಡ ನಿಮಗೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಬನ್ನಿ ಆರಂಭ ಮಾಡೋಣ. ಆಪರೇಷನ್ ಕ್ಲೀನ್ ವೋಟರ್. BLO ಮನೆಗೆ ಬಂದಾಗ ಏನು ಮಾಡಬೇಕು? ಕರ್ನಾಟಕದಲ್ಲಿ ಸದ್ಯಕ್ಕೆ 5,50,00,000 ವೋಟರ್ಸ್ ಇದ್ದಾರೆ. ಆದರೆ ಲಿಸ್ಟಲ್ಲಿ ಊರು ಬಿಟ್ಟು ಹೋದವರ ಹೆಸರುಗಳು ಕೂಡ ಇರ್ತವೆ, ತೀರ್ಕೊಂಡವರ ಹೆಸರುಗಳು ಕೂಡ ಇರ್ತವೆ. ಹಾಗೆ ಒಂದೇ ಹೆಸರಿನ ಡಬಲ್ ಎಂಟ್ರೀಸ್ ಕೂಡ ಕೆಲ ಕಡೆ ಇರಬಹುದು. ಇದನ್ನು ಕಂಪ್ಲೀಟ್ ಆಗಿ ಕ್ಲೀನ್ ಮಾಡೋಕೆ ಈಗ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ಕೊಟ್ಟು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಇದಕ್ಕಾಗಿ BLOಗಳು ನಿಮ್ಮ ಮನೆಗೂ ಬರ್ತಾರೆ. ಮನೆಯಲ್ಲಿ ಎಷ್ಟು ಜನ ಇದ್ದೀರಿ, ಯಾರಾದರೂ ಬೇರೆ ಕಡೆಗೆ ಶಿಫ್ಟ್ ಆಗಿದಾರಾ ಅಂತ ಕೇಳ್ತಾರೆ. ಇಲ್ಲಿ ನೀವು ಗಮನಿಸಬೇಕಾದ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ, ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ನೀವು ಯಾವುದೇ ಡಾಕ್ಯುಮೆಂಟ್ಸ್ ಕೊಡಬೇಕಾಗಿಲ್ಲ. ಇದನ್ನ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್ ಅವರೇ ಸ್ಪಷ್ಟಪಡಿಸಿದ್ದಾರೆ. ನಿಮ್ಮ ಆಧಾರ್ ಕಾರ್ಡ್ ಆಗಲಿ, ರೇಷನ್ ಕಾರ್ಡ್ ಆಗಲಿ ಯಾವುದನ್ನು ತೋರಿಸುವ ಅಗತ್ಯ ಇಲ್ಲ. ನೀವು ಮಾಹಿತಿ ಕೊಟ್ರೆ ಸಾಕು. ಯಾಕಂದ್ರೆ ನಿಮ್ಮ ಹೆಸರಲ್ಲಿ ಆಲ್ರೆಡಿ ಒಂದು ಫಾರ್ಮ್ ಜನರೇಟ್ ಆಗಿರುತ್ತೆ, ಅದನ್ನ ಫಿಲ್ ಮಾಡೋಕಿರುತ್ತೆ. ಈಗ ಎರಡನೇ ಅತಿ ಮುಖ್ಯವಾದ ಪ್ರಶ್ನೆ, ಅಧಿಕಾರಿಗಳು ಮನೆಗೆ ಬಂದಾಗ ನೀವು ಮನೆಯಲ್ಲಿ ಇರಲಿಲ್ಲ ಅಂದ್ರೆ ಏನಾಗುತ್ತೆ? ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ರೆ ವೋಟರ್ ಲಿಸ್ಟ್ನಿಂದ ನಿಮ್ಮ ಹೆಸರು ಡಿಲೀಟ್ ಆಗ್ಬಿಡುತ್ತಾ? ಖಂಡಿತ ಇಲ್ಲ. ಇದಕ್ಕಾಗಿಯೇ ಆಯೋಗ 3 ಭೇಟಿಗಳ ನಿಯಮ ತಂದಿದೆ. ಅಂದ್ರೆ BLOಗಳು ನಿಮ್ಮ ಮನೆಗೆ ಕನಿಷ್ಠ 3 ಬಾರಿ ಬರ್ತಾರೆ. ಆಗ ಆ 3 ಸಲದಲ್ಲಿ ಯಾವ್ದಾದ್ರು ಒಂದು ಸಲ ಮನೇಲಿ ಯಾರಾದ್ರೂ ಒಬ್ಬರಿದ್ರೂ ಸಾಕು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಸ್ಟಿಕ್ಕರ್ ವ್ಯವಸ್ಥೆ. ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ಬಾಗಿಲಿಗೆ ಒಂದು ಕಲರ್ ಸ್ಟಿಕ್ಕರ್ ಅನ್ನ ಅಂಟಿಸ್ತಾರೆ. ಒಂದು ವೇಳೆ ಬಾಗಿಲ ಮೇಲೆ ನೇರಳೆ ಬಣ್ಣ ಇದೆ ಅಂತ ಹೇಳಿದ್ರೆ ಫಾರ್ಮ್ ಕೊಟ್ಟಿದ್ದಾರೆ, ಪ್ರಕ್ರಿಯೆ ಮುಗಿದಿದೆ ಅಂತ ಅರ್ಥ. ಅದೇ ನಿಮ್ಮ ಮನೆಗೆ ಬೀಗ ಹಾಕಿದ್ರೆ ಕೆಂಪು ಅಂದ್ರೆ ರೆಡ್ ಕಲರ್ ಸ್ಟಿಕ್ಕರ್ ಅಂಟಿಸ್ತಾರೆ. ಈ ಕೆಂಪು ಸ್ಟಿಕ್ಕರ್ ಮೇಲೆ ಅಧಿಕಾರಿಗಳು ಮುಂದಿನ ಬಾರಿ ಯಾವ ದಿನಾಂಕದಂದು ಬರ್ತಾರೆ ಅನ್ನೋದನ್ನ ಬರ್ದಿರ್ತಾರೆ. ಅಲ್ಲದೆ ಫಾರ್ಮ್ ಕೂಡ ಅಲ್ಲಿಟ್ಟು ಹೋಗಿರ್ತಾರೆ. ನೀವು ಆ ಫಾರ್ಮ್ ಅನ್ನ ಫಿಲ್ ಮಾಡಿ ಸೈನ್ ಹಾಕಿ ಅವರು ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ಬೋದು. ಆಫೀಸರ್ಸ್ ಬರೋಕೆ ಕಾಯ್ಬೇಕಾ? ಸ್ಮಾರ್ಟ್ ಫೋನ್ ನಲ್ಲಿ ನೀವೇ ಮಾಡ್ಬೋದು. ಮನೆಗೆ ಆಫೀಸರ್ಸ್ ಬರೋವರೆಗೂ ಕಾಯ್ಬೇಕಂತಿಲ್ಲ. ಅಥವಾ ನೀವು ಬ್ಯುಸಿ ಇರ್ತೀರಿ, ಅಥವಾ ನೀವೀಗ ಊರಲ್ಲಿ ಇರೋದಿಲ್ಲ ಅಂತವ್ರಿಗೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ಚುನಾವಣಾ ಆಯೋಗ ಅಂತವರಿಗೆ ಒಂದು ಅದ್ಭುತವಾಗಿರೋ ಆಪ್ಷನ್ ಕೊಟ್ಟಿದೆ. ನಿಮ್ಮ ಡೀಟೇಲ್ ಅನ್ನ ಆನ್ಲೈನ್ ಅಲ್ಲಿ ನೀವೇ ಭರ್ತಿ ಮಾಡೋದು. ಅದು ಹೇಗೆ ಅಂತ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. ಸ್ಟೆಪ್ 1, ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ನಲ್ಲಿ voters.eci.gov.in ಅಂತ ಟೈಪ್ ಮಾಡಿ ವೆಬ್ಸೈಟ್ ಓಪನ್ ಮಾಡಿ. ಅಥವಾ ಆ್ಯಪ್ನಲ್ಲೂ ಕೂಡ ಮಾಡ್ಬೋದು. ECINET ಆ್ಯಪ್ನಲ್ಲೂ ಕೂಡ ನೀವು ಫಿಲ್ ಮಾಡ್ಕೋಬಹುದು. ಇಲ್ಲಿ ನೀವು ವೆಬ್ಸೈಟ್ ಚೂಸ್ ಮಾಡಿದ್ರೆ ನೇರ ಫಿಲ್ ಎನಮರೇಷನ್ ಫಾರ್ಮ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಅದನ್ನ ಓಪನ್ ಮಾಡಿದ್ರೆ ಆಯ್ತು. ಆದ್ರೆ ಆ್ಯಪ್ ಆದ್ರೆ ವೋಟರ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ಎನಮರೇಷನ್ ಫಾರ್ಮ್ ಸಿಗುತ್ತೆ. ಎರಡರಲ್ಲೂ ಪ್ರಾಸೆಸ್ ಸೇಮ್ ಇರುತ್ತೆ. ಸ್ಟೆಪ್ 2, ಲಾಗಿನ್ ಪ್ರಕ್ರಿಯೆ. ಅಲ್ಲಿ ನಿಮ್ಮ ರಿಜಿಸ್ಟರ್ಡ್ ಫೋನ್ ನಂಬರ್ ಅಥವಾ ನಿಮ್ಮ ವೋಟರ್ ID ಕಾರ್ಡ್ ನಂಬರ್ ಅಂದರೆ EPIC ನಂಬರ್ ಹಾಕಿ ನಂತರ ಕೆಳಗಡೆ ಕಾಣೋ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಮೊಬೈಲ್ಗೆ ಬರೋ OTP ಹಾಕಿದ್ರೆ ಲಾಗಿನ್ ಆಗುತ್ತೆ. ಸ್ಟೆಪ್ 3, ಇಲ್ಲಿ ನಿಮಗೆ ಫಿಲ್ ಎನ್ಯುಮರೇಷನ್ ಆಪ್ಷನ್ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿ.
ನೀವು ಸೈನ್ ಇನ್ ಮಾಡಲಿಲ್ಲ ಅಂದರೆ ಸೈನ್ ಇನ್ ಮಾಡೋಕ್ಕೆ ಕೇಳುತ್ತೆ, ಅದನ್ನು ಮಾಡಬೇಕು ನೀವು. ನಂತರ ಅಲ್ಲಿ ಈ ಸ್ಕ್ರೀನ್ನಲ್ಲಿ ಕಾಣೋ ರೀತಿ SIR 2026 ಆನ್ಲೈನ್ ಫಾರ್ಮ್ ಸಬ್ಮಿಷನ್ ಬೈ ಎಲೆಕ್ಟರ್ ಅನ್ನೋ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಮ್ಮ ಸ್ಟೇಟ್ ಕರ್ನಾಟಕ ನೀವು ಸೆಲೆಕ್ಟ್ ಮಾಡಿ, ನಮ್ಮ ಎಪಿಕ್ ನಂಬರ್ ಅಂದರೆ ವೋಟರ್ ID ನಂಬರ್ ಹಾಕಬೇಕು ಆಲ್ರೆಡಿ ಇರೋರ್ದು. ಸ್ಟೆಪ್ 4 ನಿಮ್ಮ ಡೀಟೇಲ್ಸ್ನ ಕನ್ಫರ್ಮ್ ಮಾಡೋದು. ಆಗ ಒಂದು ಈ ಥರದ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಹೆಸರು, ಸೀರಿಯಲ್ ನಂಬರ್, ಪಾರ್ಟ್ ನಂಬರ್, ಮತಗಟ್ಟೆ ಹೆಸರು ಇದೆಲ್ಲವೂ ಕೂಡ ಪ್ರೀ ಫಿಲ್ಡ್ ಆಗಿ ಅಂದರೆ ಮೊದಲೇ ಟೈಪ್ ಆಗಿ ಸ್ಕ್ರೀನ್ ಮೇಲೆ ಬಂದಿರುತ್ತೆ. ಇಲ್ಲಿ ನಿಮ್ಮ ವೋಟರ್ ಐಡಿಯಲ್ಲಿರೋ ಹೆಸರು ಮತ್ತು ಆಧಾರ್ ಕಾರ್ಡ್ನಲ್ಲಿರೋ ಹೆಸರು ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗ್ತಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಹೆಸರು ಮ್ಯಾಚ್ ಆಗಿಲ್ಲ ಅಂದರೆ ನಿಮ್ಮ BLO ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಅದರಲ್ಲೇ BLO ಹೆಸರು ಮತ್ತು ನಂಬರ್ ಕೊಟ್ಟಿರ್ತಾರೆ. ಸಾಮಾನ್ಯವಾಗಿ ಇವರು ನಿಮ್ಮ ಊರಿನ ಸ್ಥಳೀಯ ಶಿಕ್ಷಕರೇ ಇರ್ತಾರೆ. ಇದಾದ ನಂತರ ಒಂದು ವೇಳೆ ನೀವು ಮತ್ತೆ ವೆಬ್ಸೈಟ್ನಲ್ಲಿ ಏನಾದರೂ ಮಾಡ್ತಾ ಇದ್ರೆ, ಆ್ಯಪ್ನಲ್ಲಿ ಅಲ್ಲದೆ ವೆಬ್ಸೈಟ್ನಲ್ಲಿ ಮಾಡ್ತಾ ಇದ್ರೆ ಮತ್ತೆ ಫೋನ್ ನಂಬರ್ ಹಾಕಿ OTP ಎಂಟರ್ ಮಾಡೋಕೆ ಕೇಳುತ್ತೆ. ಆ್ಯಪ್ ಆದರೆ ಈ ಸ್ಟೆಪ್ ಇರೋದಿಲ್ಲ. ನೆಕ್ಸ್ಟ್ ಸ್ಟೆಪ್, ಹಳೆಯ ಲಿಸ್ಟ್ನೊಂದಿಗೆ ಲಿಂಕ್, ಮ್ಯಾಪಿಂಗ್ ವಿತ್ ಲಾಸ್ಟ್ SIR. ಅಲ್ಲಿ ನಿಮಗೆ ಕೆಳಗೆ 4 ಆಪ್ಷನ್ಸ್ ಕಾಣುತ್ತೆ. 2002, 3 ಹಾಗೂ 5 ಹಳೆಯ SIR ಲಿಸ್ಟ್ನಲ್ಲಿ ನನ್ನ ಹೆಸರಿದೆ. ಹಳೆಯ ಲಿಸ್ಟ್ನಲ್ಲಿ ನನ್ನ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯ ಹೆಸರಿದೆ. 2025-26 SIRನಲ್ಲಿ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯ ಹೆಸರಿದೆ. ಆ ಲಿಸ್ಟ್ನಲ್ಲಿ ಯಾರ ಹೆಸರು ಇಲ್ಲ. ಇಲ್ಲಿ ನೀವು ನಿಮಗೆ ಯಾವುದು ಅನ್ವಯ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಅಂದರೆ ಇಲ್ಲಿ 2002ರಲ್ಲಿ SIR ಆದಾಗ ನಿಮ್ಮ ಹೆಸರಿದ್ರೆ ಮೊದಲ ಆಯ್ಕೆ ಸೆಲೆಕ್ಟ್ ಮಾಡಿ. ಸಾಮಾನ್ಯವಾಗಿ 35 ವರ್ಷ ವಯಸ್ಸಿಗಿಂತ ಕೆಳಪಟ್ಟವರಿದ್ರೆ ನೇರವಾಗಿ ಈ ಆಯ್ಕೆಯನ್ನು ಸೆಲೆಕ್ಟ್ ಮಾಡಕ್ ಆಗಲ್ಲ ಅಂತ ಅದು ತೋರಿಸ್ಬಿಡುತ್ತೆ, ನಿಮ್ಗೆ ಅದು ಹೇಳ್ಬಿಡುತ್ತೆ. ಒಂದು ವೇಳೆ ಹಳೆಯ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿಲ್ಲ ಆದರೆ ನಿಮ್ಮ ಪೇರೆಂಟ್ಸ್ ಹೆಸರಿದೆ ಅಂದರೆ ಸೆಕೆಂಡ್ ಅಥವಾ ಥರ್ಡ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಈ ಬಾರಿ ಆಲ್ರೆಡಿ ನಿಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ SIR ಆಗಿದ್ರೆ ಥರ್ಡ್ ಆಪ್ಷನ್ ಆಯ್ಕೆ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಸೆಕೆಂಡ್ ಆಪ್ಷನ್ ಆಯ್ಕೆ ಮಾಡ್ಕೋಬೇಕು. ಅದು ಯಾವುದು ಇಲ್ಲ ಅಂದ್ರೆ 3ನೇ ಆಪ್ಷನ್ ಚೂಸ್ ಮಾಡಬೇಕು. ಬಟ್ ಬಿ ಕೇರ್ಫುಲ್, ಒಂದ್ಸಲ ನಿಮ್ಮ ತಂದೆ ತಾಯಿನ ಕೇಳಿ ಈ ಆಯ್ಕೆ ಸೆಲೆಕ್ಟ್ ಮಾಡಿ. ಇಲ್ಲಿಗ ನಾವು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗುತ್ತೆ. ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್ ಹಾಕಿ, ತಂದೆ ತಾಯಿಯ ಹೆಸರು ಅದನ್ನು ಹಾಕಿ. ಇಲ್ಲಿ ನಿಮ್ಮ ಫೋಟೋವನ್ನು ಕೂಡ ಅಪ್ಲೋಡ್ ಮಾಡುವ ಆಪ್ಷನ್ ಇದೆ, ಆದರೆ ಇದು ಮ್ಯಾಂಡೇಟ್ರಿ ಅಲ್ಲ. ಒಂದು ವೇಳೆ 2ನೇ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ತಂದೆ ಅಥವಾ ತಾಯಿಯ ವೋಟರ್ ID ಡೀಟೇಲ್ಸ್ ಎಂಟರ್ ಮಾಡಬೇಕು. ರಾಜ್ಯ, ಅಸೆಂಬ್ಲಿ ಕ್ಷೇತ್ರ, ಮತಗಟ್ಟೆ, ಕಳೆದ ಬಾರಿ SIRನಲ್ಲಿದ್ದ ಪಾರ್ಟ್ ಸೀರಿಯಲ್ ನಂಬರ್ ಮತ್ತು ಯಾರ್ದು SIR ಆಗಿದೆ ಅಂತಿದ್ದೀರಾ ಅವರೊಂದಿಗೆ ನಿಮ್ಮ ರಿಲೇಷನ್ ಏನು, ತಂದೆನೋ ತಾಯಿನೋ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಪಾರ್ಟ್ ಸೀರಿಯಲ್ ನಂಬರ್ ಅಂದರೆ ಏನು? ಈ ಹಿಂದೆ SIR ಆಗಿ ವೋಟರ್ ಲಿಸ್ಟ್ ಆದಾಗ ಅವ್ರು ನಿಮಗೆ ಕೊಟ್ಟ ನಂಬರ್. ಎಲೆಕ್ಷನ್ ಕಮಿಷನ್ನ ವೋಟರ್ ಸರ್ವಿಸ್ ಪೋರ್ಟಲ್ಗೆ ಹೋದ್ರೆ ನಿಮಗೆ ಸಿಗುತ್ತೆ. ಅಲ್ಲಿ ನಿಮ್ಮ ತಂದೆ ಅಥವಾ ತಾಯಿಯ ವೋಟರ್ ಐಡಿಯನ್ನು ಎಂಟರ್ ಮಾಡಿ ನೀವು ಈ ಪಾರ್ಟ್ ಸೀರಿಯಲ್ ನಂಬರ್ ಪಡ್ಕೋಬಹುದು. ಇದಿಷ್ಟು ಸರಿಯಾಗಿ ಎಂಟರ್ ಮಾಡಿ ಸರ್ಚ್ ಕೊಟ್ರೆ ನಿಮ್ಮ ತಂದೆ ಅಥವಾ ತಾಯಿ ನೀವು ಯಾರ್ದು ಪಾರ್ಟ್ ಸೀರಿಯಲ್ ನಂಬರ್ ಕೊಟ್ಟಿರ್ತೀರೋ ಅವ್ರದ್ದು ಹೆಸರು ಬರುತ್ತೆ. ಬರಲಿಲ್ಲ ಅಂದ್ರೆ ನಿಮ್ಮ ಮನೆಯ ಹಿರಿಯರದ್ದು ಟ್ರೈ ಮಾಡಿ. ಅವರ ಹೆಸರು ಬಂದ ನಂತರ ಓಕೆ ಅಂತ ಟಿಕ್ ಮಾಡಿ ಕಂಟಿನ್ಯೂ ಕೊಡಿ. ನಂತರ ಆಪ್ಷನ್ 1ನಲ್ಲಿ ಬಂದ ಹಾಗೆ ಮತ್ತೆ ನಮ್ಮ ಡೀಟೇಲ್ಸ್ ಎಂಟರ್ ಮಾಡೋಕೆ ಕೇಳುತ್ತೆ. ಎಂಟರ್ ಮಾಡಬೇಕು. ಆಧಾರ್, ಇ-ಸೈನ್ ಎಲ್ಲ ಡೀಟೇಲ್ಸ್ ಸರಿಯಾಗಿದೆಯಾ ಅಂತ ಒಮ್ಮೆ ನೀವು ಪ್ರಿವ್ಯೂ ಮಾಡಿ ನೋಡಿ. ಇದಿಷ್ಟು ಆದಮೇಲೆ ಸರಿಯಾಗಿದ್ರೆ ಸಬ್ಮಿಟ್ ಕೊಡಿ. ಕಡೆಯದಾಗಿ ನಿಮ್ಮ ಆಧಾರ್ ನಂಬರ್ ಹಾಕಿ OTP ಮೂಲಕ ಇ-ಸೈನ್ ಮಾಡಿದ್ರೆ ನಿಮ್ಮ ಫಾರ್ಮ್ ಯಶಸ್ವಿಯಾಗಿ ಸಬ್ಮಿಟ್ ಆಗುತ್ತೆ. ಇದಿಷ್ಟು ನೀವೇ ಆನ್ಲೈನಲ್ಲಿ ಫಾರ್ಮ್ ಭರ್ತಿ ಮಾಡೋ ಸರಳ ಪ್ರಕ್ರಿಯೆ. ಹೆಸರು ಡಿಲೀಟ್ ಆದರೆ ಏನು ಮಾಡಬೇಕು? ಈಗ ಮುಖ್ಯ ಪ್ರಶ್ನೆ, ಒಂದು ವೇಳೆ ಟೆಕ್ನಿಕಲ್ ಪ್ರಾಬ್ಲಮ್ನಿಂದಲೋ ಅಥವಾ ಅಧಿಕಾರಿಗಳು ಬಂದಾಗ ನೀವು ಊರಲ್ಲಿ ಇರಲಿಲ್ಲ ಅನ್ನೋ ಕಾರಣಕ್ಕೋ, ನೀವು ಆನ್ಲೈನ್ನಲ್ಲೂ ಕೂಡ ಮಾಡಿಲ್ಲ ಅನ್ನೋ ಕಾರಣಕ್ಕೋ ನಿಮ್ಮ ಹೆಸರು ವೋಟರ್ ಲಿಸ್ಟ್ನಿಂದ ಮಿಸ್ಟೇಕ್ ಆಗಿ ಡಿಲೀಟ್ ಆದರೆ ಏನು ಮಾಡಬೇಕು? ಭಯ ಪಡೋ ಅಗತ್ಯ ಇಲ್ಲ, ಅದಕ್ಕೂ ಆಯೋಗ ಕ್ಲಾರಿಟಿ ಕೊಟ್ಟಿದೆ. ಜುಲೈ 29ಕ್ಕೆ ಮನೆ ಭೇಟಿ ಪ್ರಕ್ರಿಯೆ ಮುಗಿಯುತ್ತೆ. ಅದಾದಮೇಲೆ ಆಗಸ್ಟ್ 5ನೇ ತಾರೀಕು ಎಲೆಕ್ಷನ್ ಕಮಿಷನ್ ಕರಡು ಮತದಾರರ ಪಟ್ಟಿಯನ್ನು ಅಂದರೆ ಫಸ್ಟ್ ಡ್ರಾಫ್ಟ್ ರೋಲನ್ನು ರಿಲೀಸ್ ಮಾಡ್ತಾರೆ. ನೀವು ಮಾಡಬೇಕಾಗಿರೋ ಮೊದಲ ಕೆಲಸ ಅಂದರೆ ಆಗಸ್ಟ್ 5ರ ನಂತರ ಬರುವ ಆ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು. ಇಲ್ಲಿ ನೀವು ಗಮನಿಸಬೇಕಾದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಒಂದಿದೆ. ಆಗಲೇ ಹೇಳಿದ್ವಿ ನಾವು ನಿಮಗೆ, ಮನೆಗೆ ಅಧಿಕಾರಿಗಳು ಬಂದಾಗ ಯಾವುದೇ ಡಾಕ್ಯುಮೆಂಟ್ಸ್ ಬೇಕಿಲ್ಲ ಅಂತ. ಆದರೆ ಡ್ರಾಫ್ಟ್ ಲಿಸ್ಟ್ ರಿಲೀಸ್ ಆದಾಗ ನಿಮಗೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಒಂದು ವೇಳೆ 2002ರ ಲಿಸ್ಟ್ ಮತ್ತು ಈಗಿನ ಲಿಸ್ಟ್ ಮ್ಯಾಚ್ ಆಗ್ತಿಲ್ಲ ಅಂದರೆ ಅಥವಾ ನಿಮ್ಮ ಬಗ್ಗೆ ಲಿಸ್ಟ್ನಲ್ಲಿ ಏನಾದರೂ ಗೊಂದಲಗಳಿದ್ರೆ ಆಯೋಗದಿಂದ ನಿಮಗೆ ಒಂದು ನೋಟಿಸ್ ಬರುತ್ತೆ. ಆವಾಗ ಮಾತ್ರ ನಿಮ್ಮ ಅಡ್ರೆಸ್ ಪ್ರೂಫ್ ಅಥವಾ ID ಪ್ರೂಫನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಆವಾಗ ಮಾತ್ರ ಕೇಳಿದ ದಾಖಲೆ ಕೊಡಬೇಕಾಗತ್ತೆ. ಏನು ಡ್ರಾಫ್ಟ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಸಂಪೂರ್ಣವಾಗಿ ಡಿಲೀಟ್ ಆಗಿದ್ದರೆ ಏನು ಮಾಡೋದು? ಟೆನ್ಷನ್ ಬೇಕಾಗಿಲ್ಲ. ತಕ್ಷಣ ಫಾರ್ಮ್ 6 ಫಿಲ್ ಮಾಡಿ ಹೊಸದಾಗಿ ನಿಮ್ಮ ಹೆಸರನ್ನು ಸೇರಿಸಬಹುದು. ಆಗ ಮತ್ತೆ ನಿಮ್ಮ ಡೀಟೇಲ್ಸನ್ನು ಚೆಕ್ ಮಾಡ್ತಾರೆ. ಎಲ್ಲ ಸರಿದ್ರೆ ನಿಮ್ಮ ಹೆಸರನ್ನು ಸೇರಿಸಲಾಗುತ್ತೆ. ಆದರೆ ಆಗಸ್ಟ್ 5ರಿಂದ ಅಂದರೆ ಯಾವಾಗ ಫಸ್ಟ್ ಡ್ರಾಫ್ಟ್ ರಿಲೀಸ್ ಆಗುತ್ತೋ ಆವಾಗ ಇದಕ್ಕೆ ಆಕ್ಷೇಪಣೆ ಸಲ್ಲಿಕೆ ಟೈಮ್ ಶುರುವಾಗುತ್ತೆ.
ಸೂಕ್ತ ದಾಖಲೆ ಕೊಟ್ಟು ಆಕ್ಷೇಪಣೆ ಸಲ್ಲಿಸೋಕೆ ನಿಮಗೆ ಸಮಯಾವಕಾಶ ಇರುತ್ತೆ. ಎಲ್ಲ ತಿದ್ದುಪಡಿಗಳು ಮುಗಿದ ಮೇಲೆ ಫೈನಲ್ ಆಗಿ ಅಕ್ಟೋಬರ್ 7ನೇ ತಾರೀಕು ಅಂತಿಮ ಮತದಾರರ ಪಟ್ಟಿ ರಿಲೀಸ್ ಆಗುತ್ತೆ. ಸ್ನೇಹಿತರೆ, SIR ಅಂದ ಕೂಡಲೇ ಭಯ ಪಡೋ ಅಗತ್ಯ ಇಲ್ಲ. ಇಲ್ಲಿ ಅಧಿಕಾರಿಗಳು ಮನೆಗೆ ಬಂದು ಏನೆಲ್ಲ ಡೀಟೇಲ್ ಅನ್ನು ಕೇಳ್ತಾರೆ ಅದನ್ನು ಹೇಳಿ. ಅಲ್ಲದೆ ಮೊದಲೇ ಹೇಳಿದಾಗೆ 3 ಸಲ ಬರ್ತಾರೆ. ಅಲ್ಲದೆ 1 ಸಲ ನೀವು ಮನೇಲಿಲ್ಲ ಅಂತ ಹೇಳಿದ್ರೆ ಮುಂದೆ ಭೇಟಿ ಕೊಡೋ ಡೇಟನ್ನು ಬರೆದುಬಿಟ್ಟು ಹೋಗ್ತಾರೆ. ಆಗ ಮನೇಲಿದ್ರೂ ಆಯಿತು. ಅಲ್ಲ, ಯಾವುದೇ ಕಾರಣಕ್ಕೂ ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹಾಗೆ ಈ ಅತ್ಯಂತ ಉಪಯುಕ್ತವಾದ ಮಾಹಿತಿಯನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಮಿಸ್ ಇಲ್ಲದೆ ನೀವು ಶೇರ್ ಕೂಡ ಮಾಡಿ ಸ್ನೇಹಿತರೆ. ಹಾಗೆ ಕಡೆಯದಾಗಿ ನಿಮ್ಮಲ್ಲಿ ಒಂದು ಮನವಿ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಆಗ ನಾವು ಮೆಂಬರ್ಗಳಿಗೋಸ್ಕರ ಪ್ರತ್ಯೇಕ ವಿಡಿಯೋ ಸರಣಿಯನ್ನೇ ಪಬ್ಲಿಷ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಬ್ಯಾಕ್ ಟು ಬ್ಯಾಕ್ ಅಲ್ಲಿ ಹಲವಾರು ವಿಡಿಯೋಸ್ ಬರ್ತಾ ಇದ್ದಾವೆ. ಜೀವನಕ್ಕೆ ವ್ಯಾಲ್ಯೂ ಆ್ಯಡ್ ಮಾಡಬಹುದಾದಂಥ ರೀತಿಯ ವಿಡಿಯೋಸ್. ಅದನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಡೀಟೇಲ್ಸನ್ನು ಚೆಕ್ ಮಾಡ್ಬೋದು. ಮೆಂಬರ್ಸ್ಗೆ ಮಾತ್ರ ಆಲ್ರೆಡಿ ಬಂದಿರೋ ವೀಡಿಯೋಸನ್ನು ಕೂಡ ಸ್ಕ್ರೋಲ್ ಮಾಡಿ ನೋಡಬಹುದು. ಆಮೇಲೆ ನೀವು ಡಿಸೈಡ್ ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.